ಪರಮ ಪ್ರಸಾದದಲ್ಲಿ ಶಾರೀರಿಕವಾಗಿ ಪ್ರಸನ್ನರಾಗಿರುವ ಓ ನಮ್ಮ ಪ್ರೀತಿಯ ಪ್ರಭುವೇ, ಇದು ನಿಮಗೆ ವಂದನೆ, ಆರಾಧನೆ, ಸ್ತುತಿ, ಸ್ತೋತ್ರ, ಘನಮಾನ, ಗೌರವ ಪ್ರಭುವೇ. ಇದು ನಮ್ಮ ಮನಸ್ಸು, ಹೃದಯಗಳಿಗೆ, ನಮ್ಮ ಕುಟುಂಬಗಳಿಗೆ ನಿಮ್ಮನ್ನು ಸ್ವಾಗತಿಸುತ್ತೇವೆ. ಬನ್ನಿರಿ, ನಮ್ಮೊಂದಿಗೆ ತಂಗಿರಿ. ನಿಮ್ಮ ಆತ್ಮರಿಂದ, ನಿಮ್ಮ ವರ ಪ್ರಸಾದಗಳಿಂದ ನಮ್ಮನ್ನು ಅಭಿಷೇಕಿಸಿರಿ ಪ್ರಭುವೇ. ನಿಮ್ಮ ಪ್ರೇರಣೆಯಿಂದ ನಮ್ಮನ್ನು ತುಂಬಿರಿ. ಮತ್ತಾಯರ ಶುಭ ಸಂದೇಶ ಅಧ್ಯಾಯ 10 ವಾಕ್ಯ 28. ಜನರಿಗೆ ಭಯಪಡಬೇಡಿ, ದೇಹವನ್ನು ಕೊಂದು ಹಾಕುವವರಿಗೆ ಭಯಪಡಬೇಡಿ, ಏಕೆಂದರೆ ಅವರಿಂದ ಆತ್ಮವನ್ನು ಕೊಲ್ಲಲಾಗದು. ಆದರೆ ದೇಹಾತ್ಮಗಳೆರಡನ್ನೂ ನರಕದಲ್ಲಿ ನಾಶ ಮಾಡಬಲ್ಲ ದೇವರಿಗೆ ಭಯಪಡಿ. ಪ್ರಭು ಯೇಸುವೇ, ನೀವು ನಿಮ್ಮ ಮರಣಕ್ಕಾಗಲಿ ಅಧಿಕಾರಿಗಳಿಗಾಗಲಿ ನಿಮ್ಮನ್ನು ಶಿಲುಬೆಗೆ ಜಡಿಯಲು ಸಿದ್ಧರಾಗಿದ್ದ ಫರಿಸಾಯ ಸದ್ದುಕಾಯ ಮುಖಂಡರಿಗಾಗಲಿ ಹೆದರಲಿಲ್ಲ, ಭಯಪಡಲಿಲ್ಲ. ಹಾಗಾಗಿ ನಿಮ್ಮ ಹಿಂಬಾಲಕರಿಗೆ ನೀವು ಅದೇ ಸಂದೇಶವನ್ನು ನೀಡಿದ್ದೀರಿ. ಭಯ ನಮ್ಮನ್ನು ಸೋಲಿಸುತ್ತೆ, ಭಯ ನಮ್ಮನ್ನು ಸಾಯಿಸುತ್ತೆ, ಭಯ ನಮ್ಮನ್ನು ನಿಮ್ಮಿಂದಲೋ ದೇವರಿಂದಲೋ ದೂರ ಮಾಡುತ್ತೆ, ನಮ್ಮ ಆತ್ಮವಿಶ್ವಾಸವನ್ನು ಕರಗಿಸುತ್ತೆ ಎಂಬ ಸತ್ಯವನ್ನು ಅರಿತ ಪ್ರಭುವೇ, ನೀವು ಭಯಪಡಬೇಡಿ ಎಂಬುದನ್ನು ನಮಗೆ ತಿಳಿಸಿದ್ದೀರಿ. ಪ್ರಭುವೇ, ನಾವು ಧೈರ್ಯವಾಗಿ ಎಲ್ಲವನ್ನು ಎದುರಿಸುವ ಶಕ್ತಿಯನ್ನು ನಮಗೆ ಅನುಗ್ರಹಿಸಿರಿ. ಸದಾ ನಿತ್ಯ ಜೀವಕ್ಕಾಗಿ ಹಂಬಲಿಸುವಂತೆ ಮಾಡಿ, ಕೇವಲ ನರಕಾಗ್ನಿಗೆ ಮಾತ್ರ ಹೆದರಿ ನಿತ್ಯ ಜೀವಕ್ಕಾಗಿ ಹಂಬಲಿಸುವಂತೆ ನಮ್ಮನ್ನು ಪ್ರೇರೇಪಿಸಿರಿ. ನಿಮ್ಮನ್ನು ಈಕ್ಷಿಸಿ ಪ್ರಾರ್ಥಿಸುವ ಪ್ರತಿಯೊಬ್ಬರ ಮನಸ್ಸು, ಹೃದಯಗಳಲ್ಲಿರುವ ಎಲ್ಲ ರೀತಿಯ ಭಯವನ್ನು ದೂರ ಮಾಡಿರಿ. ಆತ್ಮವಿಶ್ವಾಸವನ್ನು ತುಂಬಿರಿ. ನಿಮ್ಮ ಮೇಲಿನ ವಿಶ್ವಾಸವನ್ನು ದೃಢಪಡಿಸಿರಿ ಪ್ರಭುವೇ. ಪರಮ ಪ್ರಸಾದದಲ್ಲಿರುವ ಪ್ರಭು ಯೇಸುವನ್ನು ಈಕ್ಷಿಸಿ ಪ್ರಾರ್ಥಿಸುವ ಪ್ರತಿಯೊಬ್ಬರನ್ನು ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ಆಶೀರ್ವದಿಸಲಿ. ಆಮೇನ್.